ಇನ್ನು ಮುಂದೆ ನಡೆದ ಮೊದಲ ಕ್ಯಾಬಿನೆಟ್ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಉತ್ತರ ದಿಕ್ಕಿಗೆ ಇನ್ನು ಮುಂದೆ ನಾನು ಕೂತು ಮಾತನಾಡಬೇಕು, ಅದಕ್ಕೆ ಬೇಕಂತ ಎಲ್ಲ ವ್ಯವಸ್ಥೆ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದರು. ಯಾಕೆಂದರೆ ಈಗಾಗಲೇ ಶಾಸ್ತ್ರ ಸಂಪ್ರದಾಯ ಮತ್ತು ವಾಸ್ತವನ ಬಹುವಾಗಿ ನಂಬುವಂಥ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಹಜವಾಗಿ ಈ ಒಂದು ವಿಚಾರದಲ್ಲೂ ಕೂಡ ಅವರಿಗೆ ಸಾಕಷ್ಟು ನಂಬಿಕೆ ಇತ್ತು. ಹೀಗಾಗಿ ಸಮ್ಮೇಳನ ಸಭಾಂಗಣ, ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮಾತನಾಡ್ತಾ ಇನ್ನು ಮುಂದೆ ನಾನೆಲ್ಲವೂ ಕೂಡ ಉತ್ತರ ದಿಕ್ಕಿನಲ್ಲೇ ಕೂತ್ಕೋಬೇಕು ಅನ್ನುವಂಥ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದರು. ಅದರ ಪರಿಣಾಮ ಇವತ್ತು ವಿಧಾನಸೌಧದ ಸಂಪೂರ್ಣ ಫರ್ನಿಚರ್ಗಳನ್ನು, ಸಮ್ಮೇಳನ ಸಭಾಂಗಣದ ಸಂಪೂರ್ಣ ಆವರಣದ ಫರ್ನಿಚರ್ಗಳನ್ನು ಬದಲಾಯಿಸಲಾಗಿದೆ. ಆ ದಿನ ಸಿಎಂ ಡಿ.ಕೆ. ಏನು ಮಾತಾಡೋದು ನೋಡೋಣ. ನೋಡಿ, ಯಾರೇನು ಮಾಡೋದು ನೆಕ್ಸ್ಟ್ ಟೈಮಿಂದ ಉತ್ತರಕ್ಕೆ ಮಾಡಬೇಕು. ಇದು ಹಂಗೆ ನೆಕ್ಸ್ಟ್ ಟೈಮ್ ನಾನು ಉತ್ತರಕ್ಕೆ ಮಕ ಮಾಡಬೇಕು. ನಮ್ಮ ಮುನಿಯಪ್ಪನವ್ರು ಹೇಳ್ತಾ ಇದ್ದಾರೆ, ಹಿಂದೆ ಯಾರು ಕೂತ್ಕೋಬಾರ್ದು. ಇವರೇ, ನಾನು ಹಿಂದೆ ಯಾರು ಕೂತ್ಕೋಬಾರ್ದು. ತ್ಯಾಗರಾಜ್, ಯಾರು ಕೂತ್ಕೋಬಾರ್ದು ನನ್ನ ಹಿಂದೆ. ಬೇರೆ ಲೀಡರ್ಗಳು ಯಾರು ಇರಬಾರ್ದು. ಬರೀ ನಮ್ಮ ಆಫೀಸರ್ಸ್ ಯಾರು ಒಬ್ಬರು ಇಬ್ಬರು ಇರಲಿ ಅಷ್ಟೇ, ನಥಿಂಗ್. ಇನ್ನು ವಿಧಾನಸೌಧದ ಸಮ್ಮೇಳನ ಸಭಾಂಗಣದ ಆಸನದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಾಯಿಸಲಾಗಿದೆ. ಅಲ್ಲಿ ಯಾವ ರೀತಿ ಬದಲಾವಣೆ ಮಾಡಲಾಗಿದೆ ಅದರ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಉತ್ತರ ದ್ವಾರದ ಮುಖಾಂತರ ವಿಧಾನಸೌಧವನ್ನು ಪ್ರವೇಶ ಮಾಡಿದಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲೂ ಕೂಡ ಉತ್ತರಾಭಿಮುಖವಾಗಿ ಆಸನದ ವ್ಯವಸ್ಥೆ ಮಾಡಬೇಕನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರು. ಹೀಗಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಉತ್ತರಾಭಿಮುಖವಾಗಿ ಮುಖ್ಯಮಂತ್ರಿಗಳಿಗೆ ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನೀಗ ವಿಧಾನಸೌಧದ ಸಮ್ಮೇಳನ ಸಭಾಂಗಣ 334ನೇ ಕೊಠಡಿ, ವಿಧಾನಸೌಧದ 3ನೇ ಮಹಡಿಯಲ್ಲಿದೆ ಈ ಸಮ್ಮೇಳನ ಸಭಾಂಗಣ. ಇಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಿರುವಂಥ, ಬದಲಾವಣೆ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸಮ್ಮೇಳನ ಸಭಾಂಗಣದ ಒಳಭಾಗದ ದೃಶ್ಯ ಇದು. ಮುಖ್ಯಮಂತ್ರಿಗಳ ಸೂಚನೆಯಂತೆ, ಡಿ.ಕೆ. ಶಿವಕುಮಾರ್ ಅವರ ಸೂಚನೆಯಂತೆ ಉತ್ತರಾಭಿಮುಖವಾಗಿ ಆಸನದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮೊದಲು ಇಲ್ಲಿ ಮುಖ್ಯಮಂತ್ರಿಗಳು ಸಹಜವಾಗಿ ಈ ಹಿಂದಿನ ಸಿದ್ದರಾಮಯ್ಯ ಮತ್ತು ಇಂದಿನ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಸೇರಿದಂತೆ ಬಹುತೇಕ ಎಲ್ಲರೂ ಕೂಡ ಇಲ್ಲಿ ಯಾವುದೇ ಸಭೆಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಅಥವಾ ಸುದ್ದಿಗೋಷ್ಠಿ ನಡೆಸುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ, ಅಂದರೆ ಇದು ಉತ್ತರ ಭಾಗದಲ್ಲಿ ಭಾಗಕ್ಕೆ ಇರುವಂತಹ ಆಸನ, ಇಲ್ಲಿ ಬಹುತೇಕ ಮುಖ್ಯಮಂತ್ರಿ ಕೂತ್ಕೊಳ್ತಾ ಇದ್ರು. ಅಂದರೆ ಉತ್ತರಕ್ಕೆ ಬೆನ್ನು ಹಾಕಿ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಸಭೆಯನ್ನು ತೆಗೆದುಕೊಳ್ತಾ ಇದ್ರು, ಅಥವಾ ಈ ರೀತಿ ಇಲ್ಲಿ ಪಶ್ಚಿಮ ಭಾಗದಲ್ಲಿ ಕುಳಿತುಕೊಂಡು ಪೂರ್ವಾಭಿಮುಖವಾಗಿ ಸಭೆಯನ್ನು ತೆಗೆದುಕೊಳ್ತಾ ಇದ್ರು. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗ ಕೊಟ್ಟಿರುವಂತಹ ಸೂಚನೆ ಹಿನ್ನೆಲೆಯಲ್ಲಿ ಸಮ್ಮೇಳನ ಸಭಾಂಗಣದಲ್ಲಿ ಆಸನ ವ್ಯವಸ್ಥೆನ ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಲಾಗಿದೆ. ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಗಂಡಬೇರುಂಡದ ಚಿಹ್ನೆ ಇರುವಂತಹ ಆಸನದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಮುಖ್ಯಮಂತ್ರಿಗಳು ಕುಳಿತುಕೊಳ್ಳುವಂತಹ ಕುರ್ಚಿ, ಇದು ಸಭೆಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇದು ಕೇವಲ ಉತ್ತರಾಭಿಮುಖವಾಗಿ ಮಾಡಿರುವಂತಹ ಆಸನದ ವ್ಯವಸ್ಥೆ ಮಾತ್ರ ಅಲ್ಲ. ಮೊನ್ನೆ ನಡೆದಂತಹ ಮೊದಲ ಸುದ್ದಿಗೋಷ್ಠಿಯಲ್ಲಿ, ಸಮ್ಮೇಳನ ಸಭಾಂಗಣದಲ್ಲಿ ನಡೆದಂತಹ ಮೊದಲ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದರು. ನನ್ನ ಹಿಂಭಾಗದಲ್ಲಿ ಯಾರೂ ಕೂಡ ಕುಳಿತುಕೊಳ್ಳಬಾರದಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಆ ಸೂಚನೆ ಹಿನ್ನೆಲೆ ಅಧಿಕಾರಿಗಳು ಈಗ ಮುಖ್ಯಮಂತ್ರಿಗಳು ಇಲ್ಲಿ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಅವರ ಹಿಂದುಗಡೆ ಯಾರೂ ಕೂಡ ಕುಳಿತುಕೊಳ್ಳಬಾರದು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಯಾವುದೇ ಆಸನದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಇರಿಸಿಲ್ಲ. ಸಂಪೂರ್ಣವಾದಂತಹ ಒಂದು ರೀತಿ ಡಿಝೋನ್ನ ರೀತಿಯಲ್ಲಿ ಖಾಲಿ ಬಿಡಲಾಗಿದೆ. ಅಲ್ಲಿ ಮುಖ್ಯಮಂತ್ರಿಗಳ ಆಸನದ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಹಿಂಭಾಗದ ಜಾಗ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಖಾಲಿ ಬಿಡಲಾಗಿದೆ. ಒಂದಷ್ಟು ಜಾಗವನ್ನು ಬಿಟ್ಟೆ ಉಳಿದಂಥ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಿರುವುದನ್ನು ನಾವಿಲ್ಲಿ ನೋಡಬಹುದು. ಹೀಗಾಗಿ ಮುಖ್ಯಮಂತ್ರಿ ಆದ ಬಳಿಕ ಒಂದಷ್ಟು ವಾಸ್ತು ಪ್ರಕಾರವಾಗಿ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡುತ್ತಿರುವಂತಹ ಮುಖ್ಯಮಂತ್ರಿಗಳು ಸಮ್ಮೇಳನ ಸಭಾಂಗಣದಲ್ಲೂ ಕೂಡ ವಾಸ್ತು ಪ್ರಕಾರವಾಗಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಎಲ್ಲ ಸಭೆಗಳನ್ನು ನಡೆಸಬೇಕನ್ನುವ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಸೂಚನೆ ಹಿನ್ನೆಲೆ ಅಧಿಕಾರಿಗಳು ಕೂಡ ಈಗ ಆಸನದ ವ್ಯವಸ್ಥೆನ ಸಮ್ಮೇಳನ ಸಭಾಂಗಣದಲ್ಲಿ ಸಂಪೂರ್ಣವಾಗಿ ಬದಲಾವಣೆಯನ್ನು ಮಾಡಿದ್ದಾರೆ. ಕ್ಯಾಮರಾಮನ್ ಪ್ರಣೇಶ್ ಜೊತೆ ಕಿರಣ್ ಹನಿಡ್ಕ, ಟಿವಿ9 ಬೆಂಗಳೂರು.